ಸಾರಿ. ಪವಿತ್ರ ಅವ್ರೆ, ಏನ್ರಿ ಇದು ಮೆಕ್ಯಾನಿಕ್ ಇನ್ನೂ ಬಂದಿಲ್ವಲ್ರಿ? ಅಯ್ಯೋ ದೇವ್ ಸರ್ ಬರ್ಬೇಕಾದ್ರೆ ಬಂದಿಲ್ಲ. ಬೇರೆಯವರೆಲ್ಲರೂ ಬರ್ತಾ ಇದಾರೆ. ದೊಡ್ಡ ಸಮಸ್ಯೆನೇ ಆಗಲ್ಲ, ನಿನಗೆ ಗೊತ್ತಾ? ಸಮಸ್ಯೆನಾ? ಏನ್ ಸಮಸ್ಯೆ? ದೇವ್ ಸರ್ ಮೊದ್ಲು ನಾವಿಬ್ರು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಬನ್ನಿ ದೇವಸ್ಥಾನದ ಕಡೆ ಹೋಗೋಣ. ಪವಿತ್ರ ಅವ್ರೆ, ಫಸ್ಟ್ ವಿಷಯ ಏನು ಅಂತ ಹೇಳಿ. ಅಯ್ಯೋ ದೇವ್ ಸರ್, ಊರವರೆಲ್ಲರೂ ಸೇರಿ ಅಳಿಮೈಯಲ್ಲಿ ಉಪಚಾರ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಎಲ್ರು ಇಲ್ಲಿಗೆ ಬರ್ತಾ ಇದಾರೆ. ಬನ್ನಿ ಬೇಗ ಇಲ್ಲಿಂದ ಹೋಗೋಣ. ಬನ್ನಿ. ಉಪಚಾರನ? ನನಗ? ನಿಮ್ಗೇನೆ. ಅದ್ಯಾಕ್ರಿ ಅಷ್ಟೊಂದು ಭಯ ಪಡ್ತೀರಾ? ಉಪಚಾರ ತಾನೆ, ಅದ್ರಲ್ಲೇನಿದೆ? ದೇವ್ ಸರ್ ಅವರು ಸುಮ್ನೆ ಹಾಗೆ ಬರ್ತಾ ಇಲ್ಲ. ತಿಂಡಿ ತಿನ್ಸು ಅಂತ 108 ಏನೇನೋ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಎಲ್ಲರೂ ನಿಮ್ಗೆ ತಿನ್ಸ್ತಾರಷ್ಟೇ. ಆಮೇಲೆ ನಿಮ್ಗೆ ಕಿರಿಕಿರಿ ಆಗೋದು. ದೇವ್ ಸರ್ ನಾನು ಹೇಳಿದ್ನ ಕೇಳಿ ನೀವು. ಬನ್ನಿ ಬೇಗ ಇಲ್ಲಿಂದ ಹೋಗೋಣ. ಅಯ್ಯೋ ಪವಿತ್ರ ಅವ್ರೆ, ಬರ್ಲಿ ಬಿಡಿ. ಅವ್ರು ತಂದಿದ್ದೆಲ್ಲ ನಾನು ತಿಂತೀನಿ, ತಿಂದವ್ರ ಮನ್ಸ್ ಗೆಲ್ತೀನಿ. ಇದರಿಂದ ಮಾವಂಗೂ ಒಳ್ಳೆ ಹೆಸರಲ್ವಾ? ಎಂತ ಒಳ್ಳೆ ಅಳಿಯ ಸಿಕ್ಕಿದ್ದಾನೆ ಅಂತ ಅವರು ಖುಷಿ ಪಡ್ತಾರೆ ಬಿಡಿ. ಅಯ್ಯೋ ಬರ್ಲಿ ಬಿಡ್ರಿ, ನೀವ್ ಯಾಕ್ರಿ ತಲೆ ಕೆಡಿಸ್ಕೊತೀರಾ? ಇವಾಗ ಫುಲ್ ಬ್ಯಾಟಿಂಗ್. ನಿಮ್ ಹಣೆ ಬರ ಅನ್ಬೋಸ್ ದೇವ್ ಸರ್ ಅವ್ರನ್ನ ಬರ್ತಾ ಇದ್ದಾರೆ. ದೇವ್ ಸರ್ ಇನ್ನೂ ಸ್ವಲ್ಪ ಟೈಮ್ ಇದೆ. ನಾನು ಅವ್ರಿಗೆಲ್ಲ ಏನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ. ನೀವು ಒಳಗ್ ಹೋಗಿ. ನಮ್ಮ ಮಾವನ್ ಮರ್ಯಾದೆ ಪ್ರಶ್ನೆ. ಇದ್ಯಾಕೆ ಟೆನ್ಷನ್ ತಗೋತಾ ಇದೀರಾ? ಬನ್ನಿ. ಒಂದ್ ನಿಮಿಷ ಬಂದೆ. ಇರ್ಲಿ ಬಿಡ್ರಿ. ಏನಿದು ಎಲ್ಲಾರು ಬಂದ್ಬಿಟ್ಟಿದ್ದೀರಲ್ಲ? ಮತ್ತೆ ನಮ್ಮ ಅಳಿಯಂದ್ರಿಗೆ ಉಪಚಾರ ಮಾಡೋದ್ ಬೇಡ್ವಾ? ಹಳ್ಳಿಯವರಾಗೆ ಅಗತ್ಯವಾಗಿ ಮಾಡಿ. ಅಳಿಯಂದ್ರೆ ಸಿಹಿಯಿಂದನೇ ಮೊದಲು ಶುರುವಾಗ್ಲಿ. ತಗೊಳ್ಳಿ ಜಾಮೂನ್. ಕೊಡಿ, ತಿಂತೀನಿ. ಅಳಿಯಂದ್ರೆ ನಮ್ಮನೆ ಮೈಸೂರು ಪಾಕು ತಗೊಳ್ಳಿ. ಅಳಿಯಂದಿರೆ ಸಿಹಿನೇ ತಿನ್ಬೇಡಿ, ಚಿತ್ರಾನ್ನೂ ತಿನ್ನಿ. ಕಡ್ಲೆ ಬೀಜ ಇದೆಯಾ? ಹಾಕಿದೀನಿ. ಅಳಿಯಂದ್ರೆ ನಮ್ಮನೆ ಕೇಸರಿ ಬಿಟ್ಟು ತಗೊಳ್ಳಿ, ತಿನ್ನಿ. ಅಳಿಯಂದ್ರೆ ಹೋಳಿಗೆ ಮಾಡ್ಕೊಂಡ್ ಬಂದಿನಿ, ತಿನ್ನಿ. ಅಳಿಯಂದ್ರೆ ನಮ್ಮನೆ ಬಿಸಿಬೇಳೆ ಬಾತ್ ತಗೊಳ್ಳಿ. ಅಯ್ಯೋ ಇಷ್ಟ ಬೇಗ ಸುಸ್ತಾಗೋದ್ರೆ ಹೇಗೆ ಅಳಿಯಂದ್ರೆ? ಸ್ವಲ್ಪ ತಿನ್ನಿ. ಒಂದ್ ನಿಮಿಷ ಎಲ್ಲರೂ ಸಮಾಧಾನ. ಇವ್ರು ಇಷ್ಟೊಂದಿಂದ ಇವ್ರು ಹೊಟ್ಟೆ ನೋವು ಬರುತ್ತೆ ಅಷ್ಟೇ. ಅಯ್ಯೋ ನಾನ್ ಮಾಡ್ಕೊಂಡ್ ಬಂದಿರೋ ಮೈಸೂರು ಪಾಕ್ ಹಂಗೆ ಐತೆ. ಒಂದ್ ನಿಮಿಷ ಒಂದ್ ಕೆಲ್ಸ ಮಾಡೋಣ. ನೀವ್ ತಂದಿರೋದ್ನೆಲ್ಲ ಒಳಗಡೆ ಇಡಿ. ದೇವ್ ಸರ್ ಆಮೇಲೆ ತಿಂತಾರೆ ಅಲ್ವಾ? ದೇವ್ ಸರ್ ಸರಿ ಆಯ್ತು. ಬಂದು ಅವ್ರು ತಂದಿರೋದ್ನೆಲ್ಲ ತಿಂತೀನಿ. ಎಲ್ರು ಮನ್ಸು ಗೆಲ್ತೀನಿ ಅಂತ ಇದ್ರಿ. ಈಗೇನ್ ಹೇಳ್ತೀರಾ? ಮನ್ಸ್ ಗೆಲ್ಲೋದೇನೋ ಸರಿ, ಆದ್ರೆ ಹೊಟ್ಟೆನೆ ಸೋತೋಗಿದೆ ಪವಿತ್ರ. ಹಳ್ಳಿಗೆ ಬರ್ತಾ ಇದ್ದೀನಿ ಪವಿತ್ರ. ಜಸ್ಟ್ ವೇಟ್ ಅಂಡ್ ವಾಚ್. ನಾನ್ ದೇವ್ಗೆ ಪರ್ಫೆಕ್ಟ್ ಜೋಡಿ ಅಂತ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ನನಗೆ 1 hour ಸಿಕ್ಕಿದ್ರೆ ಸಾಕು. ನಾನ್ ಏಂಜಲ್, ನೀನ್ ಬರೀ ಏಂಜಲ್ ಅಂತ ಬರೀ ನಿನಗ್ ಮಾತ್ರ ಅಲ್ಲ, ನಿನಗೆ ದೇವ್ಗೆ ಅಷ್ಟೇ ಯಾಕೆ, ಇಡೀ ಹಳ್ಳಿ ಜನಕ್ಕೆ ಗೊತ್ತಾಗೋ ಹಾಗೆ ಮಾಡೇ ಮಾಡ್ತೀನಿ. ಆಗ್ತಾ ಇಲ್ಲ ಪವಿತ್ರ ಅವ್ರೆ, ತುಂಬಾ ತಿನ್ಬಿಟ್ಟೆ, ಉಸಿರಾಡಕ್ಕೂ ಆಗ್ತಾ. ನಾನ್ ಹೇಳ್ದೆ ತಾನೆ ನಾವ್ ಇಲ್ಲಿರೋದ್ ಬೇಡ, ಎಲ್ಲಾದ್ರೂ ಹೋಗೋಣ ಅಂತ. ಅಲ್ಲ ನಮ್ಮೂರವ್ರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿರತ್ತಾ, ನಿಮಗ್ ಚೆನ್ನಾಗ್ ಗೊತ್ತಿರತ್ತಾ? ನಾನ್ ಹೇಳದ್ನ ಕೇಳದೇ ಇಲ್ಲ ನೀವು. ನೆಕ್ಸ್ಟ್ ಟೈಮ್ ಇಂದ ನಿಮ್ ಮಾತು ಕೇಳ್ತೀನಿ. ಅಯ್ಯೋ ದೇವ್ ಸರ್, ನಾನ್ ಹೋಗಿ ಕಷಾಯ ಮಾಡ್ಕೊಂಡ್ ಬರ್ತೀನಿ. ಅಣ್ಣ ಏನಣ್ಣ? ಅಳಿಯಂದ್ರು ಎಲ್ಲಮ್ಮ ಅವರು ಅಳಿಯಂದ್ರು ತಿಂದಿದ್ ಜೇನ್ ಆಗ್ಬೇಕಲ್ವಾ? ಅದಕ್ಕೆ ಅಳಿಯಂದ್ರಿಗೆ ಏನ್ ತಂದಿ ನೋಡಿ, ತಂಚಡ ಬೀಡ ತಂದಿದ್ದೀರಾ ಅಣ್ಣ? ಅದು ದೇವ್ ಸರು ಪವಿತ್ರವ್ರೆ, ಇರಿ ಅಷ್ಟೇ ತಾನೆ, ಕೊಡಿ ಸರ್. ಅದಂದ್ರೆ ಅಯ್ಯೋ ಅದೇ ನಂಗೆ ನೋಡ್ತಿದ್ದೀರಾ? ಕೊಟ್ರಿಲಿ ಆನೆ ಈಗ ಜೋರಾಗಿ ಅಗಿತಾ ನುಂಗ್ಬಿಡೆ, ತಿಂದಿದ್ದೆಲ್ಲ ಜೀರ್ಣ ಆಗ್ಬಿಡುತ್ತೆ. ಪವಿತ್ರವ್ರೆ, ಒಂಥರ ಚೆನ್ನಾಗಿದ್ದೀರಿ. ಮತ್ತೆ ನಮ್ ಹಳ್ಳಿ ಸ್ಪೆಷಲ್ ಅಂದ್ರೆ ಏನ್ ಸುಮ್ನೆನಾ? ಅಯ್ಯೋ ಇದು ಮೊದ್ಲೇ ಕೊಟ್ಟು ಜೀರ್ಣ ಆಗ್ಬಿಡೋದು ಪವಿತ್ರವ್ರೆ. ಇಷ್ಟೊಂದು ಕಷ್ಟಪಡೋ ಪರಿಸ್ಥಿತಿನ ಇರ್ತದೆ. ಅಂದ್ರೆ ಚೆನ್ನಾಗಿದ್ಯಾ? ಅಪ್ಪ ನಾನ್ ಬರ್ತೀನಿ. ರಂಗ ಒಂದ್ ನಿಮಿಷ. ಅಲ್ಲ ಕಣೋ, ಇವತ್ತೇ ಮಾಡ್ಬೇಕಾ? ನಾಳೆ ಮಾಡಿದ್ರಾಗಲ್ವಾ? ನಾಳೆ ಯಾವಾರ ಮರ್ತೋಯ್ತಾರಪ್ಪ. ಗೊನೆಗುಳ್ಳ ನಾಳೆ ಮಂಡಿಗೆ ಹಾಕೋದ್ ಬೇಡವಾ? ಸರಿ ಆಯ್ತು ಬಿಡು, ನಾನು ನಿನ್ ಜೊತೆ ಬರ್ತೀನಿ. ಬೇಗ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡೋಣ. ಏನಪ್ಪ ನೀವು ಅಳಿ ಅಂದ್ರು ಮನೆಗ್ ಬಂದಿದ್ದಾರೆ, ನೀವು ಮನೇಲಿ ಅವ್ರನ್ನ ಬಿಟ್ಟು ಎಲ್ರು ಮುಲಿಕ್ಕಾಗತ್ತಾ? ಅದೇನಾಯ್ತು ತಾತ, ನನ್ ಬಗ್ಗೆನೆ ಮಾತಾಡ್ತಿರೋ ಹಾಗೆ? ಏನಿಲ್ಲ, ನಾಳೆ ವಾರ ಬಾಳೆಗೊನೆ ಕಟಾವ್ ಮಾಡಿ ಮಂಡಿಗೆ ಹಾಕ್ಬೇಕು. ನಾನು ಹೋಗಿ ಬರ್ತೀನಿ, ನೀವು ಬರೋದೇನ್ ಬೇಡ ಅಂತಂದ್ರೆ ನಾನು ಬರ್ತೀನಿ ಅಂತೇಳಿ ಹಠ ಮಾಡ್ತಿದ್ದಾರೆ ಅಷ್ಟೇ, ಇನ್ನೇನಿಲ್ಲ.
ಯಾಕಪ್ಪ ತಾತ ಯಾವಾಗ್ಲೂ ನೀನ್ ಹೆಲ್ಪ್ ಮಾಡಕ್ ಬರ್ತಾರಲ್ವಾ, ಇವತ್ತೇ ನೀನ್ ಬೇಡ ಅಂತ ಹೇಳ್ತಿದ್ದೀರಾ? ಅದನ್ನೇ ಕಣ ನಾನು ಹೇಳ್ತಿರೋದು. ಆದ್ರೆ ಬೇಡ ಅಂತ ಹಠ ಮಾಡ್ತೀಯ ಅವನು. ಯಾಕಪ್ಪ? ಅಯ್ಯೋ ಇನ್ನೇನಿಲ್ಲಮ್ಮ, ಅಳಿಯಂದ್ರೆ ಇರ್ಬೇಕಾದ್ರೆ ನಾವಿಬ್ರು ಹೋಗೋದ್ ಸರಿ ಇರೋದಿಲ್ಲ ಅಂತ ಅವನಂತಿಯಾನೆ. ಇಬ್ರು ಹೋದ್ರೆ ಕೆಲ್ಸ ಬೇಗ ಆಗೋದಿಲ್ವೇ, ಅದಕ್ಕೆ ನಾನ್ ಬರ್ತೀನಿ ಹಿಂದೆ ಅವ್ನು ಬೇಡ ಅಂತಿದ್ದಾನೆ. ಅಪ್ಪ ಅದೆಲ್ಲ ಏನು ತೊಂದ್ರೆ ಇಲ್ಲ, ನಾನ್ ನೋಡ್ಕೋತೀನಿ. ಸುಮಂತ ನೀನು ಜೊತೆಗೆ ಹೋಗೋ, ಹೆಲ್ಪ್ ಆಗತ್ತೆ. ಸರಿ ಅಕ್ಕ, ನಡೀರಿ. ಮಾವ ನೀವೇನು ಅನ್ಕೊಳಲ್ಲ ಅಂದ್ರೆ ನಾನು ನಿಮ್ ಜೊತೆ ಬರ್ಲಾ? ಅಯ್ಯೋ ಬನ್ನಿ ಬಾವ, ಚೆನ್ನಾಗಿರುತ್ತೆ. ಸರಿ ಹೋಗೋಣ. ಸುಮಂತ ನಾವ್ ಆ ಕಡೆ ಹೋದ್ಮೇಲೆ ಆ ಟೈಮಲ್ಲಿ ನನ್ ಮೆಕ್ಯಾನಿಕ್ ಬಂದ್ಬಿಟ್ರೆ? ಅಯ್ಯೋ ಬಾವ, ಅವ್ನ್ ಬರ್ಬೇಕಿದ್ರೆ ಫೋನ್ ಮಾಡ್ತಾನೆ, ನೀವ್ ಬನ್ನಿ ನಾವು ಹೋಗೋಣ. ಅಳಿಯಂದ್ರೆ ಅಲ್ಲಿ ತೋಟದಲ್ಲಿ ನಡೆದ ನಿಮ್ಗೆ ಕಷ್ಟ ಆಗ್ಬೋದು, ಸುಮ್ನೆ ಯಾಕೆ ಮನೆಯಲ್ಲೇ ಆರಾಮಾಗಿರಿ. ಹಾಗೇನಿಲ್ಲ ಮಾವ, ನನಗೂ ಒಂದು ವಾಕ್ ಆದಂಗ ಆಗತ್ತೆ. ಅಷ್ಟೊಂದೆಲ್ಲ ತಿಂದು ಮನೇಲಿ ನಾನೇ ಕೂರ್ಲಿ, ಬಾಳಿಗೊನೆ ಕಟಾವ್ ಮಾಡೋದು ಹೇಗೆ ಅಂತ. ಪವಿತ್ರ ಅವ್ರೆ, ನೀವೊಬ್ರೇ ಮನೇಲಿ ಏನ್ ಮಾಡ್ತೀರಾ? ನೀವು ಬನ್ನಿ. ಅಯ್ಯೋ ಬಾವ, ಅಕ್ಕ ಒಬ್ಳೆ ಒಳ್ಳೆ ಮುಂದೆ ಓಡೋಡ್ ಬರ್ತಾನೆ. ಅಲ್ವೇನೆ ಅಕ್ಕ? ಹೋಗು ಸುಮ್ನೆ. ಅಯ್ಯೋ ಬನ್ನಿ ಪವಿತ್ರ ಅವ್ರೆ. ಅಕ್ಕ ಬಾ ಅಕ್ಕ. ಅಯ್ಯೋ ಪವಿತ್ರ ಅವ್ರೆ ಬನ್ರಿ ಹೋಗೋಣ. ಆಯ್ತು. ಸುಮಂತ ಈ ಊರಲ್ಲಿ ಜನ ತಿಂದಿರೋ ಊಟನ ಹೆಂಗ್ ಜೀರ್ಣ ಮಾಡ್ಕೋತಾರೆ? ಬಾವ, ನಮ್ ಹಳ್ಳಿ ಜನ ಚೆನ್ನಾಗಿ ತಿಂತಾರೆ, ಹಾಗೆ ಮೈ ಪಕ್ಷಿ ಚೆನ್ನಾಗಿ ದುಡಿತಾರೆ, ಹಾಗಾಗಿ ಜೀರ್ಣ ಆಗುತ್ತೆ. ನಾವೆಲ್ಲ ತಿಂದಿರೋ ಕ್ಯಾಲರೀಸ್ ನ ಬರ್ನ್ ಮಾಡಕ್ಕೆ ವರ್ಕೌಟ್ ಮಾಡ್ಬೇಕು. ಬೈದವೆ ನಿಮ್ ಊರಲ್ಲಿ ಜಿಮ್ ಗಿಮ್ ಇಲ್ವಾ? ನಮ್ಮ ಹಳ್ಳಿ ಮಣ್ಣಲ್ಲೇ ಒಂದು ಶಕ್ತಿ ಇದೆ ಬಾವ. ವರ್ಕೌಟ್ ಮಾಡೋದಕ್ಕೆ ಜಿಮ್ಗೆ ಹೋಗ್ಬೇಕು ಅಂತ ಏನಿಲ್ಲ. ನಾಳೆ ಬೆಳಗ್ಗೆ ನನ್ನ ಜೊತೆ ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ನಮ್ ಹಳ್ಳಿದು ಬೆಸ್ಟ್ ಜಿಮ್ ತೋರಿಸ್ತೇನೆ. ಇಲ್ಲ ಸುಮಂತ, ನಾವಿವತ್ತು ಸಂಜೆನೆ ಸಿಟಿಗೆ ಹೊರಡ್ಬೇಕು. ಯಾಕೆ ಬಾವ, ನಮ್ ಹಳ್ಳಿ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಏ ಹಾಗೆಲ್ಲ ಏನಿಲ್ಲ ಸುಮಂತ, ನಿಮ್ ಹಳ್ಳಿ ಸೂಪರ್ ಆಗೇ ಇದೆ. ನೆಕ್ಸ್ಟ್ ಟೈಮ್ ಬರುವಾಗ ಒಂದ್ 2 days ಇಲ್ಲಿ ಉಳ್ಕೊಳ್ಳೋ ತರ ಬಂದು ಹೋಗ್ತೀವಿ. ಹೌದು ದೇವ್ ಸರ್, ನಿಮ್ದಲ್ಲಿ ತುಂಬಾ ಕೆಲ್ಸಗಳಿರತ್ತೆ, ಅದಕ್ಕೆ ತೊಂದ್ರೆ ಆಗ್ಬಾರ್ದು. ಬೇಗ ಹೊರಟ್ಬಿಡೋಣ. ನನಗೂ ಅದೇ ಟೆನ್ಷನ್ ಪವಿತ್ರ ಅವ್ರೆ. ಅಮ್ಮ ಅದೆಷ್ಟು ಕೋಪ ಮಾಡ್ಕೊಂಡಿದಾರೋ ಏನೋ, ಈಗ ತಾನೇ ಮಾತಾಡಕ್ ಶುರು ಮಾಡಿದಾರೆ. ಮತ್ತೆ ಈ ವಿಷಯಕ್ಕೆ ಮಾತು ಬಿಡ್ಬಾರ್ದಲ್ವಾ? ಪವಿತ್ರ ಅವ್ರೆ ನೀವು ಬೇಜಾರ್ ಮಾಡ್ಕೋಬೇಡಿ, ಆತರ ಏನೂ ಆಗದೆ ಇರೋ ಹಾಗೆ ನಾನ್ ಮ್ಯಾನೇಜ್ ಮಾಡ್ತೀನಿ. ಸರಿ ಬನ್ನಿ. ಬಸಪ್ಪಣ್ಣ, ಎಳ್ನೀರ್ ಕೊಡು. ನಿನಗಿಲ್ಲ ಅಂತಾರೇನವಾ? ತಗೊಳವಾ, ಬರ್ತೀನಿ ಕಣವಾ. ಸುಮಂತ, ನಿಮ್ ಹಳ್ಳಿಯವರು ನಮ್ಮವರು ತಮ್ಮವರು ಅಂತ ತುಂಬಾ ಕೇರ್ ಮಾಡ್ತಾರಲ್ಲ? ಹೆಂಗೆ ಬಾವ ನಮ್ ಹಳ್ಳಿ ಜನ? ಸೂಪರ್. ಏನೋ ಸುಮಂತ, ನಿಮ್ಮ ಅಕ್ಕ ಎಳ್ನೀರು ಆತರ ಕುಚ್ತಾ ಇದಾರೆ? ನಾನು ಅವಾಗ್ಲೇ ಹೇಳಿಲ್ವ ಬಾವ, ನಮ್ಮ ಅಕ್ಕ ರೆಬೆಲ್ ಅಂತ. ಮೂಕಳಪ್ಪ, ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ತಗೊಳ್ಳಿ, ಎಳ್ನೀರ್ ಕುಡಿ. ಇದೇನಿದು ಡ್ರಾ ಇಲ್ವಾ? ರಾಗಿ ಎಲ್ಲ ಏನು ಇಲ್ಲ ದೇವ್ ಸರ್, ಹಾಗೆ ಕುಡಿತಿರ್ಬೇಕಷ್ಟೇ. ನಾನ್ ತೋರಿಸ್ತೀನಿ ನೋಡಿ ಸುಮಂತ, ಹೀಗ್ ಕುಡಿಬೇಕು. ರೀ ನನ್ಗೆ ಇನ್ನೊಂದು ಇದೆಯಲ್ಲ ದೇವ್ ಸರ್, ಕೊಚ್ಕೊಡ್ತೀನಿ, ತಗೊಳ್ಳಿ ಕುಡೀರಿ. ಆಗ ಅಲ್ಲೋಡು ಅಲ್ಲಿ ನಮ್ಮ ಅಮ್ಮದ್ರು ಅಳಿಯಂದ್ರು ಎಲ್ಲ ಎಷ್ಟು ಖುಷಿ ಖುಷಿಯಾಗಿದ್ದಾರೆ. ಹೌದಪ್ಪ, ಇವ್ರು ಹೀಗಿರೋದು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. ಹೀಗೆ ಸುಖವಾಗಿ ಸಂತೋಷವಾಗಿರ್ಬೇಕು. ಬಾವ, ಎಳ್ನೀರು ಕುಡಿಯೋದಕ್ಕೂ ಟ್ರೈನಿಂಗ್ ಬೇಕಾ ನಿಮ್ಗೆ? ಸುಮ್ಮನಿರೋ, ನೋಡ್ತಿರೋ ಹೇಗ್ ಕುಡಿತೀನಿ ಅಂತ. ಕುಡೀರಿ ಕುಡೀರಿ. ನೋಡಿ ಹೆಂಗೆ, ನಾನು ಹಳ್ಳಿ ಹುಡುಗನೇಮ್ಮ, ಗೊತ್ತಲ್ಲ? ಅದೇ ಬಾವ, ಈ ಹುಡುಗ ಅರಿಮೆ ಅಂದ್ಮೇಲೆ ಹಳ್ಳಿ ಹುಡುಗನೇ ತಾನೆ? ಹೌದೌದು ಇರ್ಬೋದು. ನಮ್ ಕಬಾಳ ಬಂದಿಂದ ಅವ್ರ ದಾರಿಗೆ ಯಾರು ಅಡ್ಡ ಬರ್ತಿದ್ರು. ಐ ಕಾಂಟ್ ಟೇಕ್ ಇಟ್ ಎನಿಮೋರ್. ಇದೆಲ್ಲಾದ್ರೂ ಹಿಂದೆ ಪವಿತ್ರ ಕೈವಾಡ ಇದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವಳು ಬೇಕು ಅಂತಾನೆ ದೇವ್ನ ಉಳಿಸ್ಕೊಂಡಿದ್ದಾಳೆ ಅಂತೆ. ಇಲ್ಲಾಂದಿದ್ರೆ ದೇವ್ ಇಷ್ಟೊತ್ತಿಗೆ ಬೆಂಗಳೂರಿಗೆ ಬರ್ತಿದ್ದ. ಪವಿತ್ರ ನಾಟಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅಂತೆ. ಐ ಹೇಟ್ ದಿಸ್. ನೀವ್ ಹೀಗೇನು ಹೇಳ್ದೆ ಸುಮ್ನೆ ಇರ್ಬೇಡಿ ಅಂತೆ. ದಯವಿಟ್ಟು ಏನಾದ್ರು ಹೇಳಿ. ನಮ್ರತಾ, ನಿನ್ನ ಆಂಗರ್ನ ಕಂಟ್ರೋಲ್ ಮಾಡೋದ್ ಕಲ್ತ್ಕೊ. ದೇವ್ ನಿನ್ನವನೇ ಆಗ್ತಾನೆ. ದಿನ ಇದನ್ನೇ ಹೇಳ್ತಿರತ್ತೆ, ಬಟ್ ನೀವು ಈ ರಾಧಿಕಾ ಬರೀ ಆಗೋದನ್ನ ಮಾತ್ರ ಹೇಳ್ತಾಳೆ. ನಿನಗೆ ಸಿಗದೆ ಇರೋಷ್ಟು ದೂರ ಆಗಿದ್ದಾನೆ. ಅದಕ್ಕೆ ಕಾರಣಗಳು. ಈಗ ನಾವು ಹಳ್ಳಿಗೆ ಹೋಗ್ತಿರೋದಕ್ಕೆ ಒಂದು ದೊಡ್ಡ ರೀಸನ್. ಮಹಾರಾಣಿ ಅಪ್ಪನ ಹೆಸರಲ್ಲಿ 5 ಎಕರೆ ಜಮೀನ್ ಇದೆಯಲ್ಲ, ಅದ್ ನಮಗ್ ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ಪ್ರಾಜೆಕ್ಟ್ ಮಿಸ್ ಆಗಿದ್ದಕ್ಕೆ ಕಾರಣ ಅದೇ ಜಮೀನು. ಈ ಸತಿ ಆ ಜಮೀನ್ ನಮಗ್ ಸಿಕ್ಕಿದ್ರೆ ಆ ಫ್ಯಾಕ್ಟ್ರಿ ಕನ್ಸು ತುಂಬಾ ಈಸಿ ಆಗುತ್ತೆ. ಆಲ್ಸೋ ಬೇರೆ ಕಡೆ ಹೊಸ ಜಮೀನು, ಹೊಸ ಅಪ್ರೂವಲ್, ಅದ್ಯಾವುದು ತೊಂದರೆ ಇರೋದಿಲ್ಲ. ಮತ್ತೆ ಐ ವಾಸ್ ಜಸ್ಟ್ ಥಿಂಕಿಂಗ್ ಅಬೌಟ್ ದೇವ್. ಬಟ್ ನೀವ್ ನೋಡಿದ್ರೆ ನಮ್ ಕಂಪನಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಮೈ ಗಾಡ್, ಐ ನೆವರ್ ನ್ಯೂ ಯು ಹ್ಯಾಡ್ ದಿಸ್ ಬಿಗ್ ಪ್ಲಾನ್ ಅಂತ. ಯು ಆರ್ ವೆರಿ ಸ್ಮಾರ್ಟ್ ಅತ್ತೆ. ನಾನ್ ಮಾಡೋ ಎಲ್ಲ ಕೆಲ್ಸಕ್ಕೂ ಒಂದು ರೀಸನ್ ಇದ್ದೇ ಇರತ್ತೆ ನಮ್ದು.
ನಿಮ್ಗೋಸ್ಕರ ಅದು ಎಷ್ಟು ಅವಮಾನ ಆದ್ರೂ ನಾನು ಸಹಿಸ್ಕೊತೀನಿ. ಈ ಮತ್ತೆ ಪವಿತ್ರ ಒಟ್ಟಿಗೆ ಇರೋದನ್ನ ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರತ್ತೆ. ನಮ್ರತ, ನಾನು ಹೇಳದ್ ಕೇಳು. ಅವಳ ಮೇಲಿರೋ ದ್ವೇಷದಿಂದ ನೀನ್ ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಅವಳು ಮನೆ ಬಿಟ್ಟು ಹೋಗ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾಳೆ. ಅದಕ್ಕಿಂತ ಮುಂಚೆ ನಾನು ಆ ಜಮೀನ ಪಡ್ಕೋಬೇಕು. ಶೋರ್ ಅತ್ತೆ, ಐ ಡೆಫಿನೆಟ್ಲಿ ಕೀಪ್ ವರ್ಡ್. ಬಟ್ ದಯವಿಟ್ಟು ಅವರಿಬ್ಬರನ್ನ ಬೇಗ ದೂರ ಮಾಡ್ಬಿಡಿ. ಅದಾಗತ್ತೆ ನಮ್ರತ, ನೀನೇನ್ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ಮಾವ ನನ್ಗೊಂದು ಕೊಡಿ, ನಾನು ಎತ್ಕೊಬಿಡ್ತೀನಿ. ಬೇಡ ಅಡಿ ಅಂದ್ರೆ ಇದು ತುಂಬಾ ಭಾರ ಇರುತ್ತೆ. ನನ್ಗೆ ಎಂತ ಬಾರ ಮಾವ, ಕುಡಿ, ನಾನು ಈಸಿಯಾಗಿ ಎತ್ಕೊಂಡ್. ನೀವು ಮಾತ್ರ ಕೆಲಸ ಮಾಡ್ತೀರಾ, ನಾನು ಸುಮ್ಮನೆ ನಿಂತ್ಕೊಂಡಿನಿ. ಕುಡಿ, ನಾನು ತಗೊಂಡ್ಬರ್ತೀನಿ. ನಿಮ್ ಕೈಲಿ ಆಗಲ್ಲ ಅಂತಲ್ಲಪ್ಪ, ಇದನ್ನೆಲ್ಲ ನೀವು ಮಾಡಬಾರ್ದು ಅಂತ ಅಷ್ಟೇನೆ. ತಾತ, ಈ ತರ ಹೇಳಿ ಹೇಳಿನೇ ನನ್ನ ದೂರ ಮಾಡ್ಬಿಡಿ ನೀವು. ಅಯ್ಯೋ ರಾಮನೆ, ಹಾಗೆಲ್ಲ ಏನಿಲ್ಲಪ್ಪ. ಮತ್ತೆ ಕೊಡಿ ತಾತ, ಇದೇನು ಇಷ್ಟು ಲೈಟ್ ವೇಟ್ ಇದೆ, ಇನ್ನೊಂದು ಕೊಡಿ. ಅದೆಲ್ಲ ಸರಿ ಆಗಲ್ಲ, ತುಂಬಾ ಭಾರ ಆಗುತ್ತೆ, ಸುಮ್ಮನೆ ಬಿಡಿ. ಅಯ್ಯೋ, ನೀವು ನನ್ ಮಾತು ಕೇಳಿ ಮಾವ, ಕುಡಿ ಇನ್ನೊಂದು. ದೇವ್ ಸರ್, ಸುಮ್ಮನೆ ಆಗಲ್ಲ ನಿಮ್ ಕೈಲಿ. ಬಾಬಾ ಭಾರ ಆಗುತ್ತೆ, ಬಿಟ್ಬಿಡಿ. ಒಂದಿಬ್ರು ಸುಮ್ಮನೆ ಇರಪ್ಪ ಮಾವ. ಮಾವ, ಈ ಕೈ ಖಾಲಿ ಇದೆ, ಈ ಕೈಗೆ ಒಂದು ಕೊಟ್ಬಿಡಿ. ಬೇಡ ದೇವ್ ಸರ್. ಅದು ನಿಮ್ ಕೈಲಿ ಆಗಲ್ಲ, ಸುಮ್ಮನಿರಿಪ್ಪ, ಬೇಡ ಅದೆಲ್ಲ. ಸಾಕು, ಈಗ ನಡೀರಿ ನೀವು. ಕೊಡಿ ಮಾವ. ಅಪ್ಪ, ನಾನು ಹೋಗ್ತೀನಿ. ಸುಮಂತ, ನೀನು ಒಂದು ತಗೊಂಡೋಗ್ಬಿಡು. ರಂಗ, ಇನ್ನೊಂದಷ್ಟು ಕಡೆ ಹಾಕ್ಬೇಡ. ಜೋಪರ ಆಯ್ತಾ? ಸರಿ ಮಾವ. ಹುಷಾರ್. ದೇವ್ ಸರ್, ಏನಿಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆಯ್ತು ಅಷ್ಟೇ. ಬಾಬಾ ನಿಮ್ಗೆ ಕಷ್ಟ ಆಗ್ತಿದೆ ಬಾಬಾ. ಏನಿಲ್ಲ, ಅದು ಬ್ಯಾಲೆನ್ಸ್ ಮಿಸ್ ಆಗಿ ಬಿದ್ದಿದೆ ಅಷ್ಟೇ. ಸರ್ ನಿಮ್ಗೆ ಆಗ್ತಾ ಇಲ್ಲ ಅಂತಂದ್ರೆ ಹೇಳಿ, ನಾನು ಸುಮಂತ ತಗೊಂಡ್ಬರ್ತೀವಿ. ಬಾಬಾ ನಿಮ್ಗೆ ಕಷ್ಟ ಆಗ್ತಿದೆ ಅಂತ ಹೇಳಿಲ್ವ ನಾನು? ಅಯ್ಯೋ, ಇಬ್ರು ಒಳ್ಳೆ ಕಾಟ ಆಯ್ತಲ್ಲ. ಸುಮ್ಮನೆ ಇಡುವಲ್ಲ. ಬಾಬಾ ಬೇಡ ಬಾಬಾ. ಅಯ್ಯೋ ದೇವ್ ಸರ್, ನಿಮ್ ಪಂಚೆ ಎಲ್ಲ ಮಣ್ಣಾಯ್ತು. ಅಯ್ಯೋ, ಮಣ್ಣಿನ ಮಗರೇ ನಾನು. ಬನ್ನಿ.